ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೋಡಿ, ಒಂದಷ್ಟು ಕಡೆಗಳಲ್ಲಿ ನಿಂಬೆ ಹಣ್ಣು ಹಾಕೋದು, ಮೊಟ್ಟೆಯನ್ನು ಹೊಡೆದಾಕೋದು, ಅರಿಶಿನ ಪುಡಿಯನ್ನು ಚೆಲ್ಲಿರುವಂಥದ್ದು, ಇದೆಲ್ಲ ನೋಡಿ ಜನರಿಗೆ ಭಯ ಆಗುತ್ತೆ, ಒಂಥರ ಹಿಂಸೆ ಅನಿಸುತ್ತೆ. ದಾರಿಯಲ್ಲಿ ಓಡಾಡಬಾರ್ದಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇಲ್ಲೂ ಕೂಡ ಒಂದು ಮನೆ ಮುಂದೆ ಮಂಡಲ ಹಾಗೆ ಅರಿಶಿನ ಕುಂಕುಮ ವಾಮಾಚಾರಕ್ಕೆ ಒಂದಷ್ಟು ಜನರು ಅಲ್ಲಿ ಬೆಚ್ಚಿ ಬಿದ್ದಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಮುಜಾವರ್ ಕ್ಯಾಂಪ್ನಲ್ಲಿ ಕಿಡಿಗೇಡಿಗಳು ಹಲವು ಮನೆಗಳ ಮುಂದೆ, ಒಂದಲ್ಲ ಎರಡಲ್ಲ ಬಹಳಷ್ಟು ಮನೆಗಳ ಮುಂದೆ ಅರಿಶಿನ ಕುಂಕುಮ ಹಾಗೂ ನಿಂಬೆಹಣ್ಣನ್ನು ಇಟ್ಟು ವಾಮಾಚಾರವನ್ನು ನಡೆಸಿದ್ದಾರೆ. ಈ ಘಟನೆಯಿಂದ ಸ್ಥಳೀಯರಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದ್ದು ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಮನೆ ಮುಂದೆ ಮಂಡಲವನ್ನು ಹಾಕಿ ಅರಿಶಿನ ಕುಂಕುಮ ಹಾಕಿ ನಿಂಬೆಹಣ್ಣಿಟ್ಟು ಕಿಡಿಗೇಡಿಗಳು ವಾಮಾಚಾರ ನಡೆಸಿದಂತಹ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಮುಜಾವರ್ ಕ್ಯಾಂಪ್ನಲ್ಲಿ ಹಲವು ಮನೆಗಳ ಮುಂದೆ ನಡೆದಿದ್ದು ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ನಿಂಬೆಹಣ್ಣು ಅರಿಶಿನ ಕಂಡು ಭಯಬಿದ್ದ ಜನ ಮಂಡಲವನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹೆರಚಿ ಕಂಪ್ಲೀಟ್ ನೋಡಿ, ನೀವು ಆ ಫೋಟೋಸ್ ನೋಡ್ಬೋದು. ನೀವು ಅದ್ರ ಜೊತೆಗೆ ನಿಂಬೆಹಣ್ಣುಗಳನ್ನು ಇಟ್ಟಿರುವಂತಹ ದೃಶ್ಯಗಳು ಒಂದು ಮನೆಗಲ್ಲ, ದಾರಿಯುದ್ದಕ್ಕೂ ಈ ರೀತಿ ವಾಮಾಚಾರ ಮಾಡಿರುವಂತಹ ಕಿಡಿಗೇಡಿಗಳು. ಇದರಿಂದಾಗಿ ಸ್ಥಳೀಯರು ಬಚ್ಚಿ ಬಿದ್ದಿದ್ದಾರೆ, ದಾರಿಯಲ್ಲಿ ಓಡಾಡಲು ಭಯ ಪಡ್ತಿದ್ದಾರೆ. ಖಂಡಿತ ಮಕ್ಕಳನ್ನೆಲ್ಲ ಅಲ್ಲೆಲ್ಲ ದಾಟಿಸಾಡಬೇಕು ಅಂದರೆ ನೀವು ಮಕ್ಕಳಿಗೆಲ್ಲ ದೃಷ್ಟಿ ತೆಗೆದು ಹಾಕಿ ರೋಡಲ್ಲಿ ಹಾಕಿರ್ತಾರೆ, ಅದನ್ನೇ ದಾಟೋದಕ್ಕೆ ಭಯ ಪಡ್ತಿರ್ತಾರೆ. ನೋಡಿ, ಈ ರೀತಿಯಾಗಿ ಮಂಡಲವನ್ನು ಬಿಡಿಸಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಉಗ್ಗಿ ನಿಂಬೆಹಣ್ಣನ್ನು ಇಟ್ಟು ಈ ರೀತಿಯಾಗಿ ಒಂದು ಮನೆ ಅಲ್ಲ, ಅಲ್ಲಿ ದಾರದಕ್ಕೆ ಎಷ್ಟು ಮನೆಗಳಿದೆ ಎಲ್ಲರ ಮನೆ ಮುಂದೆ ಮಾಡೋಗಿದ್ದಾರೆ. ಸ್ಥಳೀಯರು ಹೇಳುವಂತೆ ಈ ಕೃತ್ಯ ಯಾರು ಮಾಡ್ತಿದ್ದಾರೋ ಯಾಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಕೆಲ ದಿನಗಳಿಂದ ನಿರಂತರವಾಗಿ ಈ ರೀತಿಯ ಘಟನೆಗಳು ನಡೀತಾ ಇದೆ. ಇದರಿಂದ ಇಲ್ಲಿನ ಜನ ಕೂಡ ಭಯದಿಂದ ಜೀವನವನ್ನು ನಡೆಸುವಂತಾಗಿದೆ ಅಂತ ಗೋಳನ್ನು ತೋಡ್ಕೊಂಡಿದ್ದಾರೆ. ಈ ಕಿಡಿಗೇಡಿಗಳ ಕೃತ್ಯವು ಅಥವಾ ಭಯ ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ? ಮೇಲ್ನೋಟಕ್ಕೆ ಇದು ಸ್ಥಳೀಯರಲ್ಲಿ ಭಯ ಹುಟ್ಟಿಸುವುದಕ್ಕಾಗಿ ಈ ರೀತಿ ವಾಮಾಚಾರ ಮಾಡಿರುವ ಅನುಮಾನಗಳಿವೆ. ಇಂಥ ಕೃತ್ಯ ಮಾಡಿರುವವರನ್ನ ಪೊಲೀಸರು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ನಿವಾಸಿಗಳು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಎಷ್ಟು ದಿನ ಅಂತ ಸಹಿಸ್ಕೊಂತಾರೆ? ಅದು ಒಂದಿನ ಎರಡು ದಿನದ ಕತೆ ಅಲ್ಲ, ಬಹಳ ದಿನಗಳಿಂದ ಇದು ನಡೀತಾ ಇದೆಯಂತೆ. ಏನೇನೋ ಮಾಡೋದು. ಬಟ್ ಒಂದಷ್ಟು ಜನ ಏನು ಹೇಳ್ತಿದ್ದಾರೆ, ಜನರನ್ನ ಹೆದರಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇರ್ಬೋದಷ್ಟೇನೆ, ಬೇರೆ ಮತ್ತಿನ್ನೇನಿಲ್ಲ. ಬಟ್ ಈ ರೀತಿಯಾಗಿ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಇದೆಲ್ಲ ಅಲ್ಲಿರುವಂತಹ ಸ್ಥಳೀಯರಿಗೆ ಭಯ ಹುಟ್ಟಿಸೋದಕ್ಕೆ, ಹೆದರಿಕೆಯಲ್ಲಿರಬೇಕು ಅಂತ ಹೇಳ್ತಾರಲ್ಲ, ಹೆದರಿಕೆಯಲ್ಲಿ ಇಟ್ಕೊಂಡಿರ್ಬೇಕು ಅಂತ, ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ. ಬಟ್ ಏನೇ ಆಗಿರಲಿ, ಈ ರೀತಿಯಾಗಿ ವಾಮಾಚಾರ ಮಾಡಿರುವಂತಹ ಏನು ಘಟನೆಗಳಿದೆ ಇದನ್ನ ನೋಡಿದಾಗ ಯಾರಿಗೆ ಆಗಲಿ ಭಯ ಆಗುತ್ತೆ. ಅಲ್ಲಿ ಓಡಾಡಬಾರ್ದ, ಮನೆಯಿಂದ ಆಚೆ ಕಾಲಿಡಬಾರ್ದು ಅನ್ನೋದು ಡೌಟ್ ಬಂದ್ಬಿಡುತ್ತೆ. ಇಂಥ ಕೃತ್ಯ ಮಾಡಿದವರನ್ನ ಪೊಲೀಸ್ನವರು ಪತ್ತೆ ಹಚ್ಚಬೇಕು, ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸ್ಥಳೀಯರೆಲ್ಲರೂ ಕೂಡ, ಅಲ್ಲಿರುವಂತಹ ಎಲ್ಲ ನಿವಾಸಿಗಳು ಒತ್ತಾಯವನ್ನು ಮಾಡಿದ್ದಾರೆ. ಕಾದು ನೋಡಬೇಕು, ಯಾಕೆ ಮಾಡಿದ್ರು, ಯಾರ್ಯಾರು ಮಾಡಿದ್ರು, ಯಾರೆಲ್ಲ ಸೇರ್ಕೊಂಡು ಮಾಡಿದ್ರು. ಯಾಕಂತಂದ್ರೆ ಎಲ್ಲರ ಮನೆ ಮುಂದೆ ಹಾಕಿದಾರಲ್ವ, ಎಷ್ಟು ಜನ ಸೇರ್ಕೊಂಡು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ, ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.